ಸ್ನೇಹಿತರೆ, ನಾಳೆ ಅತ್ಯಂತ ಶಕ್ತಿಯುತವಾದಂಥ ಭೀಮನ ಅಮಾವಾಸ್ಯೆ, ಹಾಗೆ ಅದರ ಜೊತೆಗೆ ಸೂರ್ಯಗ್ರಹಣ ಬಹಳ ಒಂದು ಶಕ್ತಿಯುತವಾದಂಥ ದಿನ. ಈ ದಿನ ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿಕೊಳ್ಬೇಕು. ಮನೆಗೆ ಬಂದಿರುವ ದೋಷಗಳು, ನಿಮಗೆ ಬಂದಿರುವಂಥ ದೋಷಗಳು, ಗ್ರಹ ದೋಷ, ನರದೃಷ್ಟಿ, ಕಣ್ದೃಷ್ಟಿ, ಜಾತಕ ದೋಷ, ಪಿತೃದೋಷ, ಯಾವುದೇ ರೀತಿ ದೋಷಗಳಿದ್ರೂ ಕೂಡ ನಿರ್ಮೂಲ ಮಾಡಿ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ತಂದುಕೊಳ್ಬೇಕು ಅಂದರೆ ಈ ದಿನ ನೀವು ಈ ಒಂದು ಆಲೋವೆರಾ ಗಿಡದ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಆಲೋವೆರಾದ ಗಿಡದ ಪರಿಹಾರವನ್ನು ಈ ದಿನ ನೀವು ಮಾಡಿಕೊಳ್ರಿ ಅಂದರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ. ಜೀವನದಲ್ಲಿ ಸುಖ, ಸಂತೋಷ ವೃದ್ಧಿ ಆಗ್ತಾ ಹೋಗುತ್ತೆ. ಹಣಕಾಸು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ. ಆಲೋವೆರಾ ಗಿಡವನ್ನು ಈ ಪ್ರಕಾರದಲ್ಲಿ ನೀವು ಪರಿಹಾರವಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಈ ದಿನ ತುಂಬಾ ಶಕ್ತಿ ಇದೆ. ನಿಮಗೆ ತಿಳಿದಿರುವಂತೆ ಅಮಾವಾಸ್ಯೆ ಪೌರ್ಣಮಿಗಳಿಗೆ ಅತೀವವಾದಂಥ ಶಕ್ತಿ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿಗಳ ದಿನ ನಾವು ಮಾಡುವಂತಹ ಕಾರ್ಯಗಳು ನಮಗೆ ಸುಲಭವಾಗಿ ಯಶಸ್ಸನ್ನು ತಂದುಕೊಡುತ್ತೆ, ಫಲವನ್ನು ತಂದುಕೊಡುತ್ತೆ. ಆ ಕಾರ್ಯ ಫೇಲ್ಯೂರ್ ಆಗೋದಿಲ್ಲ. ಅದರಿಂದ ಎಲ್ಲವೂ ಒಳಿತಾಗುತ್ತೆ. ಯಾಕಂದರೆ ಇಂತಹ ಅಮಾವಾಸ್ಯೆ ಸೂರ್ಯಗ್ರಹಣ ಇರುವಂಥ ದಿನಕ್ಕಾಗಿ ಸಾಕಷ್ಟು ತಂತ್ರಗಾರಿಕೆ ಮಾಡುವಂಥವರು, ಜ್ಯೋತಿಷ್ಯವನ್ನು ಮಾಡುವಂಥವರು, ಹಾಗೆ ವಾಮಾಚಾರಗಳನ್ನು ಮಾಡುವಂಥವರು ಕಾಯ್ತಾ ಇರ್ತಾರೆ ಸ್ನೇಹಿತರೆ. ಅದರಲ್ಲೂ ಇವೆರಡೂ ಒಟ್ಟಿಗೆ ಕೂಡಿ ಬಂದಿರೋದ್ರಿಂದ ಈ ದಿನ ನೀವು ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿ ನೊಂದು ಬಿಂದು ಹೋಗಿದ್ರೆ ಅಂದರೆ ಈ ಪ್ರಕಾರದಲ್ಲಿ ಮಾಡಿಕೊಂಡು ಎಲ್ಲ ಸಮಸ್ಯೆಗಳಿಂದ ಕ್ಷಣ ಮಾತ್ರದಲ್ಲಿ ನಿವಾರಣೆಯನ್ನು ಹೊಂದಬಹುದು ಸ್ನೇಹಿತರೆ. ಆಲೋವೆರಾಕ್ಕೆ ಅಂತಹ ಒಂದು ಶಕ್ತಿ ಇದೆ. ಆಲೋವೆರಾ ಅನ್ನೋದು ದೈವ ವೃಕ್ಷ. ಈ ಆಲೋವೆರಾದಲ್ಲಿ ಒಟ್ಟಿಗೆ ನಮಗೆ ದುರ್ಗಾದೇವಿ, ಸರಸ್ವತಿ ದೇವಿ, ಲಕ್ಷ್ಮೀ ದೇವಿ 3 ಜನ ಕೂಡ ನೆಲೆಯೂರಿರ್ತಾರೆ. ಆಲೋವೆರಾ ಗಿಡ ಮನೆಯಂಗಳದಲ್ಲಿತ್ತು ಅಂದರೆ ಅಂತಹ ಮನೆಗೆ ವಾಸ್ತು ದೋಷಗಳು ಇರೋದಿಲ್ಲ. ವಾಸ್ತು ದೋಷಗಳಿಂದ ಆಗುವಂಥ ಪರಿಣಾಮಗಳೇನಿರುತ್ತೆ ಅವು ನಿವಾರಣೆ ಆಗುತ್ತೆ. ಮನೆಯಲ್ಲಿ ವಾಸ್ತು ದೋಷ ಇತ್ತು ಅಂದರೆ ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಹಣ ನಿಲ್ಲೋದಿಲ್ಲ, ಅನಾರೋಗ್ಯವಾಗುತ್ತೆ, ಕುಟುಂಬ ಕಲಹಗಳಾಗುತ್ತೆ, ರಕ್ತಪಾತಗಳಾಗುತ್ತೆ, ಕೋರ್ಟು ಕಚೇರಿ, ಜೈಲು, ಈ ರೀತಿ ನಾನಾ ರೀತಿಯ ಜೀವನದಲ್ಲಿ ಎಡರು ತೊಡರುಗಳು, ಸಮಸ್ಯೆಗಳು ಬಂದೊದಗುತ್ತೆ. ಹಾಗಾಗಿ ಈ ಆಲೋವೆರಾವನ್ನು ನಾವು ಮನೆ ಅಂಗಳದಲ್ಲಿ ಬೆಳೆಸೋದ್ರಿಂದನೂ ಕೂಡ ತುಂಬಾ ಒಳಿತನ್ನು ಕಂಡುಕೊಳ್ತೀರಾ. ಅದೇ ಪ್ರಕಾರದಲ್ಲಿ ಆಲೋವೆರಾದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೂ ಕೂಡ ಮನೆಗೆ ಎಲ್ಲ ರೀತಿ ಶುಭವಾಗುತ್ತೆ. ಮುಖ್ಯವಾಗಿ ದಾರಿದ್ರ್ಯ ಸಂಬಂಧಿತ ದೋಷಗಳಿದ್ದರೆ, ಹಣ ಎಷ್ಟು ದುಡಿದ್ರೂ ನಿಲ್ತಾ ಇಲ್ಲ, ವ್ಯಾಪಾರದಲ್ಲಿ ಲಾಭಾಂಶವಿಲ್ಲ, ವೃತ್ತಿ ಜೀವನದಲ್ಲಿ ಪ್ರಗತಿ ಇಲ್ಲ, ಹಣ ಸಾಲ 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 ಸಾಕಷ್ಟು ನೊಂದು ಬಿಟ್ಟಿರ್ತೀರ, ಅನಾವಶ್ಯಕವಾಗಿ ಸಾಲ ಆಗುತ್ತೆ. ಏನು ಅದನ್ನು ತಂದಿರೋ ಹಣವನ್ನು ತಿನ್ನೋದಿಲ್ಲ, ಉಣ್ಣೋದಿಲ್ಲ, ಕೂಡಿಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಬಿಸ್ನೆಸ್ಸಿಗೆ ಕೈ ಹಾಕೋದ್ರೂ ಅಲ್ಲಿ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ. ಬಿಸ್ನೆಸ್ಸಲ್ಲಿ ಲಾಭಾಂಶನೇ ಆಗೋದಿಲ್ಲ. ಬಿಸ್ನೆಸ್ ಮಾಡಬೇಕು ಅಂದರೂ ಕೂಡ ಅಲ್ಲಿ ಎಡರು ತೊಡರುಗಳಾಗ್ತಾ ಇರುತ್ತೆ. ಯಾವುದೇ ಒಂದು ಕಾರ್ಯಕ್ಕೆ ಕೈ ಇಡಬೇಕು, ಒಂದು ಒಳ್ಳೆಯ ಕಾರ್ಯಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗ್ತಾ ಇರಲ್ಲ, ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ದಾರಿದ್ರ್ಯದ ಸಂಕೇತ. ಈ ದಾರಿದ್ರ್ಯ ಈ ಪ್ರಕಾರದಲ್ಲಿ ಇತ್ತು ಅಂದರೆ ಸಾಕು, ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತೆ. ಯಾಕಂದರೆ ಪ್ರತಿ ಮನುಷ್ಯನಿಗೂ ಪ್ರಧಾನವಾಗಿ ತಮ್ಮ ಜೀವನವನ್ನು ನಡೆಸೋದಕ್ಕೆ ಹಣಕಾಸು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಣದಲ್ಲೇ ಕುಂಠಿತವಾಗ್ತಾ ಇರುತ್ತೆ, ಹಣವೇ ಅಭಿವೃದ್ಧಿ ಆಗ್ತಲ್ಲ, ಹಣವೇ ನಷ್ಟವಾಗ್ತಾಯಿದೆ, ಹಣವೇ ಸಾಲದಿಂದ ಮುಳುಗೋಗ್ತಾ ಇದ್ದೀರಾ ಸಂಸಾರದಲ್ಲಿ ಅಂತಂದರೆ ಈ ಒಂದು ದಾರಿದ್ರ್ಯವೇ ಕಾರಣವಾಗಿರುತ್ತೆ. ಮುಖ್ಯವಾಗಿ ದಾರಿದ್ರ್ಯ ದೋಷ ನಿವಾರಣೆ ಆಗುತ್ತೆ. ಇನ್ನು ಕಣ್ಣು ದೃಷ್ಟಿ, ನರದೃಷ್ಟಿ. ಕಣ್ಣು ದೃಷ್ಟಿ ಅನ್ನೋದು ಬಹಳ ಕೆಟ್ಟದ್ದು ಸ್ನೇಹಿತರೆ. ಕಣ್ಣು ದೃಷ್ಟಿ ಅಂದರೆ ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಮ್ಮ ಕುಟುಂಬ ವರ್ಗದವರಾಗಿರ್ಬೋದು, ಬಂಧು ಬಳಗ ಯಾರೇ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಿಮ್ಮ ಮನೆಗೆ ಬರುವಂಥದ್ದು, ನಿಮ್ಮನ್ನು ನೋಡುವಂಥದ್ದು, ನಿಮ್ಮನ್ನು ಜೀವನ ಶೈಲಿಯನ್ನು ನೋಡಿ ಹೊಟ್ಟೆ ಉರ್ಕೊಳ್ಳುವಂಥದ್ದು, ನೀವು ಒಳ್ಳೆಯದಾದರೆ ಅವರು ಸಹಿಸೋದಕ್ಕಾಗದೆ ನಿಮಗೆ ತೊಂದರೆ ತಾಪತ್ರೆಗಳನ್ನು ಮಾಡುವಂಥದ್ದು, ದೂಷಿಸುವಂಥದ್ದು, ಶಾಪ ಶಕುನಗಳನ್ನು ನೀಡುವಂಥದ್ದು, ಮಾಟ ಮಂತ್ರಗಳನ್ನು ಮಾಡುವಂಥದ್ದು, ಈ ನರದೃಷ್ಟಿ ಕಣ್ಣು ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಂತಹ ಒಂದು ಶಕ್ತಿ ನರದೃಷ್ಟಿ ಕಣ್ಣು ದೃಷ್ಟಿಗಿರುತ್ತೆ ಸ್ನೇಹಿತರೆ. ಇವನ್ನು ನಿವಾರಣೆ ಮಾಡಿಕೊಳ್ಬೇಕು, ವೃದ್ಧಿಸ್ಕೊಳ್ಬೇಕು. ಜೀವನದಲ್ಲಿ ಎಲ್ಲ ಅಭಿವೃದ್ಧಿ ಆಗಬೇಕು. ಯಾವುದೇ ರೀತಿ ಕೆಟ್ಟ ಶಕ್ತಿಗಳು, ಕೆಟ್ಟ ಪರಿಣಾಮಗಳು ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ದೇಹದ ಮೇಲೆ, ನಿಮ್ಮ ಜೀವನದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಏಳಿಗೆಯ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ ಆಗಬಾರ್ದು ಅಂದರೆ ಈ ಒಂದು ಆಲೋವೆರಾದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ತಿಳಿಸ್ಕೊಟ್ಟಂಗೆ ಆಲೋವೆರಾ ಎಲ್ಲಿರುತ್ತೆ ಅಲ್ಲಿ ದೈವ ಕಳೆ ಇರುತ್ತೆ, ದೇವಾನುದೇವತೆಗಳ ಸಂಚಾರವಿರುತ್ತೆ. ಆಲೋವೆರಾದಿಂದ ಮಾಡಿಕೊಳ್ಳುವಂತಹ ಈ ಚಿಕ್ಕ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ, ವಿಪರೀತ ಧನ ಲಾಭವನ್ನು ತಂದುಕೊಡುತ್ತೆ. ಧನಪ್ರಾಪ್ತಿ ಯೋಗ
ಎಲ್ಲವನ್ನ ಕೂಡ ಕಷ್ಟಗಳನ್ನು ನಿಗ್ರಹ ಮಾಡಿ ಸುಖವನ್ನು ತಂದೊಡ್ಡುವಂಥ ಶಕ್ತಿ ಆಲೋವೆರಾಕ್ಕಿದೆ. ಇದೇನಪ್ಪ ಆಲೋವೆರಾ ಹೀಗಿದೆ, ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತ ನೀವೇ ಆಶ್ಚರ್ಯಕ್ಕೊಳಗಾಗ್ಬಿಡ್ತೀರ. ಹಾಗಾಗಿ ಈ ಪ್ರಕಾರದ ಒಂದು ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ. ಸುಲಭವಾದಂಥ ಪರಿಹಾರ ಸ್ನೇಹಿತರೆ. ಈ ದಿನ ನಿಮ್ಮ ಸುತ್ತಮುತ್ತಲಲ್ಲಿ ಎಲ್ಲಾದರೂ ಆಲೋವೆರಾ ಇತ್ತು ಅಂದರೆ ಒಂದು ಚಿಕ್ಕದಾಗಿರುವಂಥ ಆಲೋವೆರಾವನ್ನು ತಂದುಕೊಳ್ಳಿ ಸ್ನೇಹಿತರೆ. ಅದು ಮುರಿದಿರಬಾರ್ದು, ಎಲ್ಲೂ ಕಪ್ಪು ಕಲೆಗಳು ಚುಕ್ಕಿಗಳು ಈ ರೀತಿ ಇರಬಾರ್ದು. ಶುಭ್ರವಾಗಿರುವಂತಹ ನೀಟಾಗಿ ಕೊಂಬೆಗಳು ಮೇಲೆ ಬಂದಿರಬೇಕು, ಕೊಂಬೆಗಳು ಚೆನ್ನಾಗಿ ಚಾಚಿಕೊಂಡಿರ್ಬೇಕು. ಆ ಥರದನ್ನು ನೋಡಿಕೊಂಡು ಒಂದು ಚಿಕ್ಕದಾದಂಥ ಒಂದು ಆಲೋವೆರಾವನ್ನು ತೊಗೊಂಡು ಬನ್ನಿ. ಬೇರೆ ಇರಬೇಕು ಸ್ನೇಹಿತರೆ, ಆ ಥರದನ್ನು ನೋಡಿ ತೊಗೊಂಡು ಬನ್ನಿ. ಅದನ್ನು ತಂದು ಅದನ್ನು ಚೆನ್ನಾಗಿ ಶುಭ್ರ ಮಾಡ್ಕೊಳ್ಬೇಕತ್ತೆ. ಶುಭ್ರ ಮಾಡಿಕೊಂಡ ನಂತರ ಅರಿಶಿಣದ ನೀರಿನಿಂದ ಕೂಡ ಶುಭ್ರ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅರಿಶಿಣ ಪವಿತ್ರವಾದಂಥದ್ದು, ಪರಮ ಪವಿತ್ರವಾದಂಥ ಈ ಅರಿಶಿಣದಿಂದ ಈ ಆಲೋವೆರಾವನ್ನು ಶುಭ್ರಗೊಳಿಸೋದ್ರಿಂದ ಅಲ್ಲಿ ನಮಗೆ ಯಾವುದೇ ರೀತಿ ನೆಗೆಟಿವಿಟಿ ಆಗಲಿ, ಮಣ್ಣಿರುತ್ತೆ, ಗಲೀಜಿರುತ್ತೆ, ಎಲ್ಲೋ ಬಿಟ್ಟಿರುತ್ತೆ, ಯಾರೋ ಮುಟ್ಟಿರ್ತಾರೆ, ಅವೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ. ಅವೆಲ್ಲವೂ ಕೂಡ ನಿವಾರಣೆಯಾಗಿ ಇದರಲ್ಲಿ ಒಂದು ದೈವ ಕಳೆ, ದೈವ ಸಂಚಾರ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಹಾಗಾಗಿ ಆಲೋವೆರಾವನ್ನು ಈ ಪ್ರಕಾರದಲ್ಲಿ ತಂದು ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಅದಕ್ಕೆ ಬೊಟ್ಟುಗಳನ್ನು ಇಡಿ. ಸ್ವಲ್ಪ ಅರಿಶಿಣ, ಕುಂಕುಮ, ಗಂಧದ ಬೊಟ್ಟುಗಳನ್ನು ಇಡಬೇಕಾಗತ್ತೆ. ಅದನ್ನು ಇಟ್ಟು ಅನಂತರವಾಗಿ ಒಂದು ಕೆಂಪು ಬಣ್ಣದ ದಾರ, ಆಲೋವೆರಾವನ್ನು ನಾವು ಕೆಂಪು ಬಣ್ಣದ ದಾರದಲ್ಲಿ ಕಟ್ಟಬೇಕಾಗುತ್ತೆ. ಆಲೋವೆರಾದ ಬೇರಿನ ಹತ್ತಿರ ನಾವು ಕೆಂಪು ಬಣ್ಣದ ದಾರದಿಂದ ಅದನ್ನು ಕಟ್ಟಬೇಕಾಗತ್ತೆ. ಕಟ್ಟಿಬಿಟ್ಟು ಸ್ನೇಹಿತರೆ ಇದನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ನೀವು ಬಾಗಿಲ ಬಳಿ ನೀವು ನೇತು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಏನು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಚಿತ್ರದ ಪ್ರಕಾರ ನಿಮಗೆ ಆ ಪ್ರಕಾರದಲ್ಲಿ ನೇತು ಹಾಕ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದನ್ನು ಮನೆಯ ಹೊರಗೂ ಹಾಕ್ಕೊಳ್ಬೋದು, ಮನೆಯ ಒಳಗೂ ಕೂಡ ಹಾಕ್ಕೊಳ್ಬೋದು. ಇದನ್ನ ತಂದು ನೀವು ಕಟ್ಕೊಂಡು ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಒಂದು ಪುಷ್ಪವನ್ನು ಇಟ್ಕೊಂಡು ಪ್ರತಿದಿನ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಧೂಪವನ್ನು ತೋರಿಸ್ಕೊಂಡು ಬನ್ನಿ. ಇದಕ್ಕೆ ದೈವ ಕಳೆ ಇರುವಂತಹ, ದೈವ ಶಕ್ತಿ ಇರುವಂತಹ ಆಲೋವೆರಾ ಸ್ನೇಹಿತರೆ. ಆಲೋವೆರಾ ನೀರು ಇಲ್ಲದೆ ಇದ್ರೂ ಕೂಡ, ಭೂಮಿ ಇಲ್ಲದೆ ಇದ್ರೂ ಕೂಡ, ಅಂದರೆ ಮಣ್ಣು ಇಲ್ಲದೆ ಇದ್ರೂ ಕೂಡ ಹಾಗೆ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನೀವು ಗಮನಿಸ್ತಾ ಹೋಗಿ, ಅದರಲ್ಲಿ ಹಾಗೆ ರೆಂಬೆ ಕೊಂಬೆಗಳೇನಿರುತ್ತೆ ಅದು ಹಾಗೆ ಆಲೋವೆರಾ ಬೆಳ್ಕೊಳ್ತಾ ಹೋಗುತ್ತೆ. ಅದು ಬೆಳ್ಕೊಳ್ತಾ ಹೋಗ್ತಾ 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 ಇದ್ದಂಗೂ ಕೂಡ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ಯಾವುದೇ ರೀತಿ ದೃಷ್ಟಿ ದೋಷಗಳಿರೋದಿಲ್ಲ. ನರದೃಷ್ಟಿ, ಕಣ್ದೃಷ್ಟಿ, ಮಾಟ ಮಂತ್ರ, ದುಷ್ಟಶಕ್ತಿಗಳು, ಅಗೋಚರ ಶಕ್ತಿಗಳು, ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯ ಒಳಗಡೆ ಪ್ರವೇಶಿಸುವುದಿಲ್ಲ. ಕೇವಲ ದೈವ ಶಕ್ತಿಗಳು ಮಾತ್ರ, ದೈವ ಸಂಚಾರ ಮಾತ್ರ, ಮಹಾಲಕ್ಷ್ಮಿ ಮಾತ್ರ ನಿಮ್ಮ ಮನೆಗೆ ಬಂದು ನೆಲೆಯೂರಿ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿಸ್ತಾಳೆ. ಎಲ್ಲ ರೀತಿ ವೃದ್ಧಿ ಸ್ನೇಹಿತರೆ. ಇದನ್ನು ಮನೆ ಬಾಗಿಲಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ, ಇದನ್ನು ನಿಮ್ಮ ಅಂಗಡಿ ಮುಗ್ಗಟ್ಟುಗಳು, ನೀವು ವ್ಯಾಪಾರ ಮಾಡುವಂತಹ ಜಾಗವೇನಿರುತ್ತೆ ಅಲ್ಲೂ ಕೂಡ ನೀವು ಕಟ್ಕೊಳ್ಬೋದು ಸ್ನೇಹಿತರೆ. ಕಣ್ಣು ದೃಷ್ಟಿಯನ್ನು ನಿರ್ಮೂಲ ಮಾಡಿ, ಕಷ್ಟಗಳನ್ನು ನಿರ್ಮೂಲ ಮಾಡಿ, ಅಭಿವೃದ್ಧಿಯನ್ನು ತಂದು ಕೊಡುವಂತಹ ಏಕೈಕ ಒಂದು ಗಿಡ ಆಲೋವೆರಾ ಗಿಡ, ದೈವ ವೃಕ್ಷ, ದೈವ ಗಿಡ ಅಂತಾನೆ ಹೇಳ್ಬೋದು. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ, ಅಭಿವೃದ್ಧಿಯನ್ನು ಕಂಡುಕೊಳ್ತೀರಾ, ಎಲ್ಲವೂ ಒಳಿತಾಗ್ತಾ ಹೋಗುತ್ತೆ. ಹಾಗೆ ಈ ಆಲೋವೆರಾ ಏನಾದರೂ ಕೆಟ್ಟೋಗ್ಬಿಡ್ತು, ಏನಾದರೂ ಕಪ್ಪು ಆಗ್ತಾ ಇದೆ ಅಂದರೆ ನಿಮ್ಮನೆಗೆ ವಿಪರೀತವಾದಂಥ ಪ್ರಯೋಗಗಳಾಗಿದೆ, ಮಾಟ ಮಂತ್ರಗಳಾಗಿದೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ತಂತ್ರಶಾಸ್ತ್ರದ ಈ ಅದ್ಭುತವಾದಂತಹ ಆಲೋವೆರಾ ಪರಿಹಾರವನ್ನು ಈ ಒಂದು ಅಮಾವಾಸ್ಯೆ ಸೂರ್ಯಗ್ರಹಣ ಶಕ್ತಿಯುತವಾದಂತಹ ದಿನ ಈ ದಿನ ಮಾಡ್ಕೊಂಡು ನೋಡಿ, ಎಲ್ಲವೂ ಒಳಿತನ್ನು ಕಂಡುಕೊಳ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.